ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಯಚೂರು ಮಧು ಪತ್ತಾರ್ ನಿಗೂಢ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರಣೋತ್ತರ ಪರೀಕ್ಷೆಯ ವರದಿ ಮೇಲೆ ತನಿಖೆಯ ಮುಂದಿನ ಹಾದಿ ನಿಂತಿದೆ. ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅಂತ ಆರೋಪಿ ಹೇಳಿಕೆ ನೀಡಿದ್ದಾನೆ. ನಾನು ಮಧುವನ್ನ ಪ್ರೀತಿ ಮಾಡಿದ ನಿಜ, ಬ್ರೇಕಪ್ ಆಗಿದ್ದು ನಿಜ, ನಾನು ಅವಳನ್ನ ಪೀಡಿಸುತ್ತಲೇ ಇದ್ದದ್ದು ಸತ್ಯ. ಆಕೆ ಮೇಲೆ ಹಲ್ಲೆ ಮಾಡುವಾಗ ಮಧು ತಂದೆ ಬಳಿ ಸಿಕ್ಕಿ ಬಿದ್ದಿದ್ದೆ. ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಆರೋಪಿ ಸುದರ್ಶನ್. ಮಧು ಪತ್ತಾರದ್ದು ಕೊಲೆಯೋ ಆತ್ಮಹತ್ಯೆಯೋ, ಕೊಲೆ ಮಾಡಿ ಸುಳ್ಳು ಹೇಳ್ತಿದ್ದಾನ ಆರೋಪಿ ಸುದರ್ಶನ್. ಹೀಗೆ ಎಲ್ಲ ಅನುಮಾನದ ಹುತ್ತ ಬೆಳೀತಾ ಇದೆ. ಮರಣೋತ್ತರ ಪರೀಕ್ಷೆ ಬಳಿಕ ಸಾವಿನ ಸತ್ಯ ಏನು ಅನ್ನೋದು ಬಹಿರಂಗವಾಗಲಿದೆ, ನಿರ್ಧಾರವಾಗಲಿದೆ. ವೀಕ್ಷಕರೇ, ನಿಜಕ್ಕೂ ಇಂತಹ ಘಟನೆಯನ್ನ ಯಾರೂ ಕೂಡ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಪ್ರೇಮ ಪ್ರಕರಣವೇ ಈ ಸಾವಿಗೆ ಕಾರಣವ, ಇದು ಆತ್ಮಹತ್ಯೆಯೋ ಕೊಲೆಯೋ ಅನ್ನುವ ಅನುಮಾನ ಹುಟ್ಟಿಸುವಷ್ಟರ ಮಟ್ಟಿಗೆ ಇಂತಹ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅದನ್ನು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ವಿದ್ಯಾರ್ಥಿಗಳ ಆಕ್ರೋಶ ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಆಕ್ರೋಶ ಇದಕ್ಕೆ ವ್ಯಕ್ತವಾಗ್ತಾ ಇದೆ. ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ ವೀಕ್ಷಕರೇ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ಕರೆಸ್ಪಾಂಡೆಂಟ್ ಅಭಿಷೇಕ್ ಜಯಶಂಕರ್. ಅಭಿಷೇಕ್, ರಾಯಚೂರಿನ ಮಧು ಪತ್ತಾರ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ವ್ಯಕ್ತವಾಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಒಂದು ಕ್ಲಾರಿಟಿ ಇಲ್ಲ. ಎಸ್, ಈಗ ಮರಣೋತ್ತರ ಪರೀಕ್ಷೆಯ ನಂತರ ಯಾವ ರೀತಿಯಾದಂಥ ರಿಸಲ್ಟ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆಕ್ರೋಶಭರಿತವಾದಂಥ ವಾತಾವರಣ ನಿರ್ಮಾಣವಾಗಿರೋ ಹಿನ್ನೆಲೆಯಲ್ಲಿ ಪಕ್ಷಾತೀತವಾಗಿ ನಿಷ್ಪಕ್ಷಪಾತವಾಗಿ ಒಂದು ತನಿಖೆ ನಡಿಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಎಸ್, ಏನ್ ಡೀಟೇಲ್ಸ್ ಕೊಡ್ತೀರಿ? ಈಗಾಗಲೇ ಏನು ಸದ್ಯದ ಮಟ್ಟಿಗೆ ಮೌಖಿಕ ಹೇಳಿಕೆಗಳನ್ನ ಮತ್ತೆ ವಿಚಾರಣೆಗಳನ್ನ ಈಗ ಸದ್ಯಕ್ಕೆ ಮಾಡಿರುವಂತದ್ದು, ಅದೆಲ್ಲವೂ ಕೂಡ ಸ್ಪಷ್ಟವಾಗಬೇಕಾದ್ರೆ ಮೊದಲಿಗೆ ಮರಣೋತ್ತರ ಪರೀಕ್ಷೆಯ ಒಂದು ವರದಿ ಬರಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಅರೆಸ್ಟ್ ಆದಂತಹ ಸುದರ್ಶನ್ ಏನಿದ್ದಾನೆ, ಆತ ಒಂದು ಹೇಳಿಕೆಯನ್ನ ಕೊಡ್ತಾನೆ. ನಾನು ಮಧುವನ್ನ ಪ್ರೀತಿ ಮಾಡ್ತಾ ಇದ್ದು ನಿಜ, ಆದ್ರೆ ಕೆಲವು ದಿನಗಳಿಂದ ನಾವಿಬ್ರು ಕೂಡ ದೂರ ಆಗಿದ್ವಿ. ಈ ಸಂದರ್ಭದಲ್ಲಿ ಮತ್ತೆ ಒಂದಾದಾಗ ನಾವು ಆಕೆಯನ್ನ ಕೇಳ್ತಾ ಇದ್ದೇನೆ, ಮತ್ತೆ ಪ್ರೀತಿ ಮಾಡುವಂತ ಒಂದು ಪೀಡಿಸ್ತಾ ಇದೆ. ಇದೇ ವಿಚಾರವಾಗಿ ಟೂ ವೀಲರ್ ನಲ್ಲಿ ಅಂದ್ರೆ ರಸ್ತೆ ಬದಿಯಲ್ಲಿ ನಾವಿಬ್ರು ಕೂಡ ಒಂದು ಜಗಳವನ್ನ ಆಡ್ತಾ ಇದ್ವಿ. ಆ ಜಗಳ ಸಂದರ್ಭದಲ್ಲಿ ನಾನು ಮಧುಗೆ ಒಂದು ಹಲ್ಲೆಯನ್ನು ನಡೆಸಿದೆ. ಆ ಹಲ್ಲೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅವರ ತಂದೆ ಕೂಡ ಬಂದ್ರು. ಆಗ ಆಕೆಯು ಕೂಡ ಒಂದು ಸುಳ್ಳನ್ನು ಹೇಳಿದ್ಲು ಅನ್ನುವಂಥದ್ದು. ಅಂದ್ರೆ ಏನು ಗಾಡಿ ವಿಚಾರವಾಗಿ ಒಂದು ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಆಕೆ ಕೂಡ ನೋಡಿದ್ಲು. ಹೀಗಾಗಿ ಮರಣೋತ್ತರ ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಅಭಿಷೇಕ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.